ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಸರ್ಕಾರ ಸಾರಿಗೆ ನೌಕರರಿಗೆ ಶಾಕ್ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಹೊಸ ವರ್ಷದ ಸಂದರ್ಭದಲ್ಲಿಯೇ ಸಾರಿಗೆ ನೌಕರರಿಗೆ ಬಿಗ್ ಶಾಕ್. ಮುಂದಿನ 6 ತಿಂಗಳುಗಳ ಕಾಲ ಮುಷ್ಕರಕ್ಕೆ ಬ್ರೇಕ್ ಹಾಕುವ ಕೆಲಸ ಆಗಿದೆ. ಸರ್ಕಾರದಿಂದ ಸಾರಿಗೆ ನೌಕರರಿಗೆ ಸೂಚನೆ ಕೂಡ ಪಾಸ್ ಆಗಿದೆ. 6 ತಿಂಗಳವರೆಗೂ ಕೂಡ ಮುಷ್ಕರ ಮಾಡದಂತೆ ನಿರ್ಬಂಧಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿದರೆ ಎಸ್ಮಾ ಜಾರಿಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಾರಿಗೆ ಸಂಸ್ಥೆಯ ಎಲ್ಲ ಘಟಕಗಳಿಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಹಲವು ಬೇಡಿಕೆಗಳನ್ನು ಈಡೇರಿಸಿ ಸರ್ಕಾರಕ್ಕೆ ಆಗಾಗ ಎಚ್ಚರಿಕೆಯನ್ನು ಸಾರಿಗೆ ನೌಕರರು ಕೊಡ್ತಾ ಇದ್ರು. ನಮ್ಮ ಬೇಡಿಕೆಗಳು ಈಡೇರದೇ ಇದ್ದರೆ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಹೋರಾಟ ಮಾಡುವಂತಹ ಎಚ್ಚರಿಕೆಯನ್ನು ಕೂಡ ಸಾರಿಗೆ ನೌಕರರು ಕೊಟ್ಟಿದ್ರು. ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲೂ ಕೂಡ ಸಂಧಾನದ ಸಭೆ ಆಗಿತ್ತು. ಮುಖ್ಯಮಂತ್ರಿಗಳ ನೇತೃತ್ವದಲ್ಲೂ ಕೂಡ ಸಂಧಾನದ ಸಭೆ ಆಗಿತ್ತು. ಈ ಸಾಲು ಸಭೆಗಳು ವಿಫಲ ಕೂಡ ಆಗಿದ್ವು. ಹೊಸ ವರ್ಷದ ಮೊದಲ ತಿಂಗಳಿನಲ್ಲಿಯೇ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಸಾರಿಗೆ ನೌಕರರ ಸಂಘಗಳು ಪ್ಲಾನನ್ನು ಮಾಡಿಕೊಂಡಿದ್ವು. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ವು. ಈ ಸಂದರ್ಭದಲ್ಲಿಯೇ ಈಗ ಸರ್ಕಾರ 6 ತಿಂಗಳವರೆಗೂ ಕೂಡ ಮುಷ್ಕರವನ್ನು ನಿರ್ಬಂಧಿಸಿ ಆದೇಶವನ್ನು ಹೊರಡಿಸಿದೆ. ಮುಷ್ಕರ ನಡೆಸಿದ್ರೆ ಆದರೆ ಎಸ್ಮಾ ಜಾರಿಗೆ ತರೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಡೀಟೇಲ್ಸ್ ಕೊಡೋದಕ್ಕೆ ಅರುಣಾ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅರುಣಾ, ಇಂಟೆನ್ಷನಲಿ ಸಾರಿಗೆ ನೌಕರರ ಹೋರಾಟವನ್ನು ಹತ್ತಿಕ್ಕುವಂತಹ ಪ್ರಯತ್ನ ಸರ್ಕಾರದ ಕಡೆಯಿಂದ ಆಯಿತು ಅಂತ ಹೇಳಬಹುದಾ? ಎಸ್ ಪ್ರೇಮ್, ಸಾರಿಗೆ ನೌಕರರು ಹಾಗೂ ಸರ್ಕಾರದ ನಡುವಿನ ಜಟಾಪಟಿ ಮುಂದುವರಿತಾನೆ ಇದೆ. ಅದರಲ್ಲೂ ಕೂಡ ಹೊಸ ವರ್ಷದ ಆರಂಭದಲ್ಲೇ ಸಾರಿಗೆ ಇಲಾಖೆಗೆ ಶಾಸನ ನೀಡಲಿಕ್ಕೆ ಸಾರಿಗೆ ನೌಕರರು ಕೂಡ ಸಜ್ಜಾಗಿದ್ರು. ಈ ನಿಟ್ಟಿನಲ್ಲಿ ಪ್ರತಿ 6 ತಿಂಗಳಿಗೊಮ್ಮೆ ಎಸ್ಮಾ ಮುಂದುವರಿಯುತ್ತೆ ಎನ್ನುವಂತಹ ಆದೇಶದ ಹಿನ್ನೆಲೆಯಲ್ಲಿ 31ನೇ ತಾರೀಕು ನಿನ್ನೆ ಕೊನೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಂದಿನಿಂದ 6 ತಿಂಗಳ ಕಾಲ ಎಸ್ಮಾವನ್ನ ಕೂಡ ಜಾರಿ ಮಾಡಿದ್ದಾರೆ. ಪ್ರಮುಖವಾಗಿ ಈ ಒಂದು ಸಾರಿಗೆ ನಿಗಮಗಳು KSRTC, BMTC, KKRTC ಹಾಗೂ NWKSRTC ಇವೆಲ್ಲವುಗಳು ಕೂಡ ಅಗತ್ಯ ಸೇವೆಯ ಅಡಿಯಲ್ಲಿ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಿಂದಲೂ ಕೂಡ ಪ್ರತಿಭಟನೆ ಮಾಡಲಿಕ್ಕೆ ಅಥವಾ ಬಸ್ಗಳನ್ನ ನಿಲ್ಲಿಸಲಿಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಎಸ್ಮಾವನ್ನು ಜಾರಿ ಮಾಡ್ತೇವೆ ಎನ್ನುವಂತಹ ಒಂದು ಸರ್ಕಾರದ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಈ ಬಗ್ಗೆ BMTC ಇರ್ಬೋದು, KSRTCಯ ಎಲ್ಲ ನಿಗಮಗಳ ಮ್ಯಾನೇಜರ್ಗಳಿಗೂ ಕೂಡ ಈ ಬಗ್ಗೆ ಆದೇಶವನ್ನು ಹೊರಡಿಸಿಬಿಟ್ಟು ಅಲ್ಲಿರ್ತಕ್ಕಂತಹ ತರಬೇತಿ ಕಾರ್ಯಾಗಾರಗಳಿರ್ಬೋದು, ಜೊತೆಗೆ ಡಿಪೋಗಳಲ್ಲಿಯೂ ಕೂಡ ಈ ಒಂದು ಆದೇಶದ ಪ್ರತಿಯನ್ನು ಕೂಡ ಹಂಚಿದ್ದಾರೆ. ಹೀಗಾಗಿ ಈ ಒಂದು ಪ್ರತಿಭಟನೆಗೆ ಪ್ಲಾನ್ ಅನ್ನು ಮಾಡಿದಂತಹ ಜಂಟಿ ಕ್ರಿಯಾ ಸಮಿತಿ ಇರ್ಬೋದು, ಸಾರಿಗೆ ಸಂಘಟನೆಗಳಿಗೆ ಸರ್ಕಾರ ಒಂದು ರೀತಿಯ ಶಾಕ್ ಅನ್ನು ನೀಡಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಅರುಣಾ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಸದ್ಯಕ್ಕಂತೂ ಸಾರಿಗೆ ನೌಕರರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಲ್ಲ ಅನ್ನೋದನ್ನು ಈ ಮೂಲಕ ಹೇಳ್ತಾ ಇದೆ. ಇದನ್ನು ಧಿಕ್ಕರಿಸಿ ನೀವು ಹೋರಾಟವನ್ನು ಮಾಡ್ತೀವಿ ಅಂದರೆ ಅದಕ್ಕೂ ಕೂಡ ನಾವು ಅವಕಾಶ ಕೊಡೋದಿಲ್ಲ. ಎಸ್ಮಾ ಜಾರಿಗೆ ತರೋದಕ್ಕೆ ಮುಂದಾಗಿದ್ದಾರೆ.